ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರಗಳು ಯೋಜನೆಯಡಿ ನಿರ್ಮಿಸಲಾದ ಚೆಕ್ ಡ್ಯಾಮ್ ಕಾಮಗಾರಿಯ ಬಗ್ಗೆ ನೋಡೋಣ ಬನ್ನಿ. ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು, ಈಗ ಕಿತ್ತೂರು ತಾಲೂಕಿನಲ್ಲಿರುವ ಕುಲುಮನಟ್ಟಿ ಗ್ರಾಮದ 2017-18ನೇ ಸಾಲಿನಲ್ಲಿ ಹಳ್ಳಕ್ಕೆ ನಿರ್ಮಿಸಲಾದ ಚೆಕ್ ಡ್ಯಾಮ್ ಕಾಮಗಾರಿಯ ಬಗ್ಗೆ ಕುರಿತು ರೈತರು ಹಾಗೂ ಅಧಿಕಾರಿಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ. ನಾವು ನಿಂತಿರೋ ಜಾಗ ಬಂದ್ಬಿಟ್ಟು ಕುಲುಮನಟ್ಟಿ, ಕಿತ್ತೂರು ತಾಲೂಕು. ಮೊದಲು ಬೈಲಹೊಂಗಲ ತಾಲೂಕಿತ್ತು, ಈಗ ಕಿತ್ತೂರು ತಾಲೂಕಾಗಿದೆ ಮತ್ತು ಬೆಳಗಾವಿ ಜಿಲ್ಲೆ. ಇಲ್ಲಿ ಕಟ್ಟಿರ್ತಕ್ಕಂಥ ಚೆಕ್ ಡ್ಯಾಮ್ ಏನಿದೆ, ಮೊದಲು ನಾವು ಈ ಒಂದು ಯೋಜನೆಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರಗಳ ಯೋಜನೆಯೊಳಗೆ 2017-18ನೇ ಸಾಲಿನಲ್ಲಿ ಈ ಒಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ. ಈ ಮೊದಲು ಈ ಅಕ್ಕಪಕ್ಕದ ರೈತರು ನಾವು ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಮಾಡುವಾಗ ಈ ಕಬ್ಬನ್ನು ಒಂದು ಬೆಳೆನೇ ಕಾಣ್ತಾ ಇರಲಿಲ್ಲ. ಬಟ್ ಈಗ ಆಲ್ಮೋಸ್ಟ್ 50-60 ಜನ ಕಬ್ಬನ್ನು ಆಸ್ಪಾಸ್ ಇರ್ತಕ್ಕಂಥ ಎಲ್ಲ ರೈತರು ಕಬ್ಬನ್ನು ಹಾಕ್ಕೊಂಡಿದ್ದಾರೆ. ಯಾಕೆ ಅಂತಂದು ಹೇಳಿದರೆ, ಮೊದಲು ಬೋರ್ ಇದ್ದಂಥ ಬೋರ್ನಲ್ಲಿ ನಮಗೆ 300-400 ಅಡಿ ಹೋದ್ರೂ ಸಹ ನೀರು ಸಿಗ್ತಾ ಇರಲಿಲ್ಲ. ಈಗ ಈ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿದ ಮೇಲೆ ನಮ್ಮ ಬೋರ್ವೆಲ್ಲೂ ಸಹ ಈ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ. ಅದರ ಜೊತೆಗೆ ನಮ್ಮ ರೈತರು ಅವರ ಬೇಡಿಕೆ ತಕ್ಕನ ಹಾಗೆ ಕಬ್ಬನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ. ಆಮೇಲೆ ಈ ಒಂದು ಚೆಕ್ ಡ್ಯಾಮ್ ಸುಮಾರು 100-150 ಹೆಕ್ಟೇರ್ ಪ್ರದೇಶದಿಂದ ನೀರು ಹರಿದು ಬರ್ತಾ ಇದೆ. ಆಮೇಲೆ ಸುಮಾರು 50-60 ರೈತರಿಗೆ ಈ ಒಂದು ಚೆಕ್ ಡ್ಯಾಮಿಂದ ಅನುಕೂಲ ಆಗಿದೆ. ಸರ್ ನಮಸ್ತೆ ರೀ. ನಾವು ಕುಲುಮನಟ್ಟಿ ಗ್ರಾಮದ ಕಿತ್ತೂರು ತಾಲೂಕಿನ ಬೆಳಗಾವಿ ಜಿಲ್ಲಾ, ಇಲ್ಲಿ ಕೊದಾಂಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಚಿಕ್ಕ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಬರುವಂಥ ಕೃಷಿ ಇಲಾಖೆದವರು ಈ ಚೆಕ್ ಡ್ಯಾಮನ್ನು ನಮಗೆ ನಿರ್ಮಿಸಿಕೊಟ್ಟಿದ್ದರಿಂದ ಆಜುಬಾಜು ನಮ್ಮ ನೀರಿನ ಹರಿವು ಹೆಚ್ಚಾಗಿದ್ದ ಕಾರಣ ನಾವು ಆಜುಬಾಜು ಈಗ ಕಬ್ಬುಗಳು ಹಾಕಾಕತ್ತೀವಿ ರೀ. ತುಂಬ ಚೆನ್ನಾಗಿ ನಮ್ಮ ಇಳುವರಿ ಬರತ್ತಾವೆ ರೀ. 2017-18 ಈಚೆಗೆ ನಮ್ಮ ಬೋರ್ನ ನೀರೆಲ್ಲ ಬತ್ತಿ ಹೋಗಿದ್ದು ರೀ. ನೀರಿಲ್ಲದ ಒಣ ಬೇಸಾಯಕ್ಕೆ ನಮಗೆ ಬೇಜಾರಾಗಿತ್ತು. ಹೊಲದಲ್ಲಿ ₹1 ಉತ್ಪನ್ನ ಇಲ್ಲದ ಕೊರಗಾಕತ್ತಿದ್ದು. ಈ ಕೃಷಿ ಇಲಾಖೆ ಮಾಡಿದ ಹೆಲ್ಪ್ನಿಂದ ಒಂದು ಸಣ್ಣ ಕೆಲಸದಿಂದ ನಮ್ಮ ಇಲ್ಲಿ 100 ಎಕರೆ, ಒಂದು 60-70 ಎಕರೆ ಹೊಲ ಎಲ್ಲ ಕಬ್ಬು ತುಳಿಯಾಕತ್ತೀವಿ ರೀ. ಮತ್ತು ಕಾಯಿಪಲ್ಲೆ ನೀರಾವರಿಯನ್ನು ಮಾಡಿದೆವು. ಮತ್ತು ಎಲ್ಲ ಹಳ್ಳ ಕೊಳ್ಳ ಪರಿಸರ ಚೆನ್ನಾಗೈತೆ ರೀ. 2017-18ನೇ ಸಾಲಿನ ಚೆಕ್ ಡ್ಯಾಮ್ ನಿರ್ಮಾಣ ಆದ್ದರಿಂದ ನಮ್ಮಲ್ಲಿ ಕೃಷಿ ಇಲಾಖೆಯಿಂದ ಕೊಟ್ಟಂಥ ಕೃಷಿ ಹೊಂಡಗಳಿಗೆ ಡೀಸೆಲ್ ಪಂಪ್ಗಳ ಮುಖಾಂತರ, ಸ್ಪ್ರಿಂಕ್ಲರ್ ಪೈಪ್ಗಳ ಮುಖಾಂತರ ನೀರನ್ನು ಹೊಲಗಳಿಗೆ ಮತ್ತು ಕೃಷಿ ಹೊಂಡಗಳಿಗೆ ಸಪ್ಲೈ ಮಾಡಿಕೊಂಡು ನೀರನ್ನು ನಾವು ಹಂತ ಹಂತವಾಗಿ ನಾವು ಯಾವ ತೋಟಗಳಿಗೆ ಎಷ್ಟೆಷ್ಟು ನೀರು ಬೇಕಂತ ಪೂರೈಸುವಾಗ ಇದರಿಂದ ತುಂಬ ಅನುಕೂಲ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ.